ತುಂಬಾನೇ ಸೈಕ್ ಆಗಿದೆ ಬ್ರೋ. ಎಕ್ಸಾಸ್ಟ್ ಸೌಂಡ್ ಕೇಳಿದ್ರ ಏನ್ ಸೈಕ್ ಆಗಿದೆ. ನಾನು 125cc 150 ಝೂಮ್ 160 ಓಡಿಸಿದೀನಿ, ಎಂಟರ್ 150 ಓಡಿಸಿದೀನಿ. ಆ ಬ್ರೇಕ್ ಕಾನ್ಫಿಡೆನ್ಸ್ ಇದೆಯಲ್ಲ ಯಾವ ಗಾಡಿಲೂ ಸಿಕ್ಕಿಲ್ಲ. ಈ ಗಾಡಿಯಲ್ಲಿ ಆ ಥರ ನಂಗೆ ಆ ಕಾನ್ಫಿಡೆನ್ಸ್ ಸಿಗ್ತಾ ಇದೆ ಗುರು. ಬ್ಯಾಂಗ್ಳೂರಲ್ಲಿ ಮಾತ್ರ, ಇಡೀ ಸೌತ್ ಇಂಡಿಯಾದಲ್ಲೇ ಬ್ಯಾಂಗ್ಳೂರಲ್ಲಿ ಮಾತ್ರ ಒಂದೇ ಒಂದು ಶೋರೂಮ್ ಇರೋದು. ಝೂಮ್ 160, ಎಂಟರ್ 150, ಅದನ್ನ ನಾವು ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ ಈ ಗಾಡಿನ. ಇದೊಂಥರ ಹೋಲ್ ಡಿಫ್ರೆಂಟ್ ಲೆವೆಲು. ಈ 125cc ಏನೆಲ್ಲ ಕೊಡಬೇಕು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ VLF ಮಾಬ್ಸ್ಟರ್ ಅವರು. ಕ್ರೇಜಿ ಲುಕಿಂಗ್ ಗಾಡಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ನಾವು ಇವತ್ತು ನೋಡ್ತಾ ಇರೋದು ಆಲ್ ನ್ಯೂ VLF ಮಾಬ್ಸ್ಟರ್ 135. ಸೊ 135 ಅಂತ ನಂಬರ್ ಬಂದುಬಿಟ್ರೆ ನೀವು 135cc ಅಂತ ಅಂದ್ಕೊಳ್ತೀರಾ, ಬಟ್ ಇದು 135cc ಅಲ್ಲ, 125cc. ಬಟ್ 125cc ಇಂಡಿಯಾದ ಮೋಸ್ಟ್ ಪವರ್ಫುಲ್ ಸ್ಕೂಟರ್ ಅಂದರೆ VLF ಮಾಬ್ಸ್ಟರ್ 135ನೇ. ಈ ಗಾಡಿಯಲ್ಲಿ 125cc ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ, ಕಲರ್ TFT ಸಿಗುತ್ತೆ, ಹಾಗೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಕೊಡ್ತಿರೋ ಗಾಡಿ ಅಂದರೆ VLF ಮಾಬ್ಸ್ಟರ್ 135ನೇ ಹೇಳ್ಬೋದು. ಸೊ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ. ಗಾಡಿ ಇಂಜಿನ್ ಹೇಗಿದೆ, ಸಸ್ಪೆನ್ಷನ್ ಹೇಗಿದೆ, ಬ್ರೇಕ್ ಹೇಗಿದೆ, ಕಂಫರ್ಟ್ ಹೇಗಿದೆ, ಹಾಗೆ ಬ್ಯಾಂಗ್ಳೂರು ಸಿಟಿ ಟ್ರಾಫಿಕ್ಕಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಬಿಗ್ ಥ್ಯಾಂಕ್ಸ್ ಟು ಮೋಟೋ ಹೌಸ್ ಜಯನಗರ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಬೇಕಂದ್ರೆ ನೀವು ಇಲ್ಲೇ ಮಾಡಬೇಕು. ಯಾಕಂದರೆ ಹೋಲ್ ಓವರ್ ಸೌತಲ್ಲಿ ನಿಮಗೆ ಈ ಗಾಡಿನ ಬೈ ಮಾಡಬೇಕು ಇಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕಂದ್ರೆ ನಿಮಗೆ ಎಲ್ಲೆಲ್ಲೂ ಸಿಗಲ್ಲ. ಸೊ ನೀವು ಜಯನಗರದಲ್ಲೇ ಬರಬೇಕು. ಸೊ ಬಿಗ್ ಥ್ಯಾಂಕ್ಸ್ ಟು ಮೋಟೋ ಹೌಸ್ ಬ್ಯಾಂಗ್ಳೂರು ಜಯನಗರ ಅವರಿಗೆ. ಫಸ್ಟ್ ಆಫ್ ಆಲ್ ಗಾಡಿನ ವಾಕ್ ಅರೌಂಡ್ ಮಾಡೋಣ, ಗಾಡಿ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ನೋಡಿ ಗುರು. ಗಾಡಿ ಎಷ್ಟು ಚೆನ್ನಾಗಿದೆ. 125cc ಇಷ್ಟೊಂದು ಫ್ಯೂಚರಿಸ್ಟಿಕ್ ಮತ್ತು ಇಷ್ಟೊಂದು ಚೆನ್ನಾಗಿರೋ ಡಿಸೈನ್ ಇರೋ ಗಾಡಿ ಅಂದರೆ VLF ಮಾಬ್ಸ್ಟರ್ 135ನೇ ಅಂತಲೇ ಹೇಳ್ಬೋದು. ಸೊ ನೀವು 135 ಅಂತ ಹೇಳ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು 125cc 135 ಯಾಕೆ ಹೇಳ್ತಿದ್ದೀನಿ ಅಂತ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ನೀವು ನೋಡ್ಬೋದು, ಆನ್ ಮಾಡ್ತೀನಿ. ಫುಲ್ LED ಇಂಡಿಕೇಟರ್ಸ್ ಇದೆ. ಹೇಗಿದೆ ನೋಡಿ ಗುರು, ಫುಲ್ಲು ಸೈಕು. ಒಳ್ಳೆ BMW ಗಾಡಿ ಹೆಡ್ಲೈಟ್ ಥರ ಇಲ್ವಾ, ತುಂಬಾ ಸೈಕ್ ಆಗಿದೆ. ಹಾಗೆ ನೀವು ಫ್ರಂಟ್ ನೋಡ್ಬೋದು, ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದೆಯಲ್ಲ ಬೋತ್ 12 ಇಂಚ್ ಅಲಾಯ್ ವೀಲ್ ಸಿಗುತ್ತೆ ವಿತ್ ಟ್ಯೂಬ್ಲೆಸ್ ಟೈರ್. ಆಯಿತಾ, ಫ್ರಂಟ್ ಬಂದುಬಿಟ್ಟು ನಿಮಗೆ 230 mm ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಾಗೆ ಬ್ಯಾಕ್ ಬಂದುಬಿಟ್ಟು ನಿಮಗೆ 220 mm ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಾಗೆ ಎರಡು ಕೂಡ ಡ್ಯುಯಲ್ ಚಾನಲ್ ABS. ಹಾಗೆ ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ 125cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ, ಸಿಂಗಲ್ ಸಿಲಿಂಡರ್ 4 ವ್ಯಾಲ್ವ್ BS6 ಫೇಸ್ 2 ಇಂಜಿನ್ ಸಿಗುತ್ತೆ. ಆಯಿತಾ, ಸೊ ತುಂಬಾ ಚೆನ್ನಾಗಿದೆ. 125cc ನಾನು ಹೇಳಿದಾಗೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಸ್ಕೂಟಿನೇ ಅಂತಲೇ ಹೇಳ್ಬೋದು. ಸೊ ಗಾಡಿ ಸೀಟ್ ಹೈಟ್ ಇದೆಯಲ್ಲ, ಸೀಟ್ ಹೈಟು 797 mm ಇದೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 155 mm ಇದೆ. ಗಾಡಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ 5 ಇಂಚ್ ಕಲರ್ TFT ಕೊಡ್ತಾ ಇದ್ದಾರೆ ಬ್ರೋ. 125cc ಇವನು ಯಾವ ಗಾಡಿಗೆ ಕೂಡ ಕಲರ್ TFT ಕೊಡ್ತಾ ಇಲ್ಲ. ಈ ಗಾಡಿಯವ್ರು ಕೊಡ್ತಿದ್ದಾರೆ. ನನ್ನ ನಾಲೆಜ್ ಪ್ರಕಾರ ಯಾವ ಗಾಡಿ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ. ಹಾಗೆ ನೀವು ಸ್ವಿಚಸ್ ನೋಡ್ಬೋದು, ಹೆಡ್ಲೈಟ್ ಹೆಡ್ ಆನ್ ಇದೆ, ಇಂಡಿಕೇಟರ್ಸ್ ಹೀಗೆ ಬರುತ್ತೆ ಲೆಫ್ಟ್ ಆ್ಯಂಡ್ ರೈಟ್. ಹಾಗೆ ಹಾರ್ನ್ ಈ ಥರ ಬರುತ್ತೆ. ಸೊ ನಿಮಗೆ ABS ಇದೆಯಲ್ಲ, ABS ನೀವು ಆಫ್ ಕೂಡ ಮಾಡ್ಬೋದು. ಈಗ ಲಾಂಗ್ ಪ್ರೆಸ್ ಮಾಡಬೇಕು ಈ ಗಾಡಿನ. ಸೊ ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ, ಬ್ಲಿಂಕ್ ಆಗ್ತಿದೆ ಅಂದರೆ ABS ಆಫ್ ಆಯ್ತು ಅಂತ. ಸೊ ಅಗೇನ್ ನೀವು ABS ಆನ್ ಮಾಡಬೇಕಂದ್ರೆ ಏನಿಲ್ಲ, ಇಲ್ಲಿ ನೋಡಿ ಅನಿಮೇಷನ್ ನೋಡಿಗಿರೋ ಸೈಕ್ ಆಗಿದೆ. ಹಾಗೆ ABS ಹೀಗೆ ಆನ್ ಆಗುತ್ತೆ. ಆಯಿತಾ, ಸೊ ಗಾಡಿ ಸೀಟ್ ಹೈಟ್ ಬಂದ್ಬಿಟ್ಟು 797 mm ಇದೆ. ನನ್ನ ಹೈಟ್ ಬಂದ್ಬಿಟ್ಟು 5.3 ಇದೆ. ನನಗೆ ಎರಡು ಕಾಲು ಪ್ರಾಪರ್ ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ, ಬಟ್ ನೀವು ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಇದು ಕರ್ ವೆಯ್ಟ್ ಇದೆಯಲ್ಲ ಜಸ್ಟ್ 122 kg ಇದೆ. ವಾವ್, ಇನಿಷಿಯಲಿ ನನಗೆ ವೈಬ್ರೇಷನ್ ಏನು ಫೀಲ್ ಆಗ್ತಾ ಇಲ್ಲ. ಹಾಗೆ ಟರ್ನಿಂಗ್ ರೇಡಿಯಸ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಟರ್ನ್ ಮಾಡೋಕ್ಕೂ ನಿಮಗೆ ಅಷ್ಟೇನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ವಾವ್,
ಇನಿಷಿಯಲ್ ಪಿಕಪ್ ಕೂಡ ಸಖತ್ತಾಗಿದೆ. 11.7 ನ್ಯೂಟನ್ ಮೀಟರ್ ಟಾರ್ಕ್ ಇದೆಯಲ್ಲ, ಐ ಕ್ಯಾನ್ ಲಿಟ್ರಲಿ ಫೀಲ್. ವಾವ್. ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲ್ಲು, ತುಂಬಾನೇ ಸೈಕ್ ಆಗಿದೆ ಬ್ರೋ. 110 ಓ ಎಕ್ಸಾಸ್ಟ್ ಸೌಂಡ್ ಕೇಳಿದ್ರ, ಏನ್ ಸೈಕ್ ಆಗಿದೆ. ವಾವ್. ಬ್ರೇಕ್ಸ್ ಕೂಡ ಹಾಗೆ, ನೀವು ನೋಡಿ, ಲೆಫ್ಟ್ ಟು ರೈಟ್ ಎಲ್ಲ ಆರಾಮ್ಸೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಗುರು. ಕ್ರೇಜಿ ಸೌಂಡ್ ನೋಡಿ. ವಾವ್. ಬ್ರೇಕ್ ಗುರು, ಸೈಕ್ ಬ್ರೇಕ್ ಆಯ್ತಾ. ನಾನು 125cc 150 ಝೂಮ್ 160 ಓಡಿಸಿದ್ದೀನಿ, ಎಂಟರ್ 150 ಓಡಿಸಿದ್ದೀನಿ. ಆ ಬ್ರೇಕ್ ಕಾನ್ಫಿಡೆನ್ಸ್ ಇದೆಯಲ್ಲ, ಯಾವ ಗಾಡಿಲೂ ಸಿಕ್ಕಿಲ್ಲ. ಈ ಗಾಡಿಯಲ್ಲಿ ಆ ಥರ ನಂಗೆ ಆ ಕಾನ್ಫಿಡೆನ್ಸ್ ಸಿಗ್ತಾ ಇದೆ ಗುರು. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಬ್ರೇಕ್ ನೋಡೋಣ ಹೇಗಿದೆ ಅಂತ. ಸೊ ಬ್ಯಾಕ್ ಬ್ರೇಕ್ ನೋಡೋಣ. ವಾವ್. ಏಬಿಸ್ ಪ್ರಾಪರ್ ಆಗಿ ಅಂದರೆ ಪ್ರಾಪರ್ ಆಗಿ ಹೋಗ್ತಾ ಇದ್ದೀವಿ ಗುರು, ಸ್ಕಿಡ್ ಏನಾಗ್ತಾ ಇಲ್ಲ. ಫ್ರಂಟ್ ಬ್ರೇಕ್ ನೋಡೋಣ. ಫ್ರಂಟ್ ಟು ಬ್ಯಾಕು ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು, ನೆಕ್ಸ್ಟ್ ಲೆವೆಲು. ಸಚ್ ಅಮೇಝಿಂಗ್ ಬ್ರೇಕ್ ಬ್ರೋ, ಸಚ್ ಅಮೇಝಿಂಗ್ ಬ್ರೇಕ್. ನೀವು 125cc ನಾನು ಇವಾಗ ಕರೆಂಟಾಗಿ ನಾವು ಬೈ ಮಾಡಬೇಕಂದ್ರೆ VLF ಮಾಸ್ಟರ್ 135ನೇ ಬೈ ಮಾಡ್ತೀನಿ. ವಾವ್. ಈ ಗಾಡಿ ಲುಕ್ಕು, ಡಿಸೈನು, ಕೊಡ್ತಾ ಇರೋ ಆಪ್ಷನ್ನು ಕ್ರೇಜಿ ಗುರು, ಕ್ರೇಜಿ. ಗಾಡಿ ಲುಕ್ ನೋಡಿ ಗುರು, ಸತ್ತೆ. ಈ ಗಾಡಿ ಲವ್ ಆಗಿಬಿಡ್ತು ಗುರು, ಸೀರಿಯಸ್ ಹೇಳ್ಬೇಕಂದ್ರೆ ಈ ಗಾಡಿ ಮೇಲೆ ಲವ್ ಆಗಿಬಿಡ್ತು. ಓ ಮೈ ಗಾಡ್. ಈ LED ಲೈಟ್ಸ್ ಮಾತ್ರ ಒಳ್ಳೆ ಈಗಲ್ ಐ ಥರ ಇದೆ, ಒಂಥರ ಕ್ರೇಜಿ ಗಾಡಿ ಗುರು, ಕ್ರೇಜಿ ಗಾಡಿ. ಓ ಮೈ ಗಾಡ್. ಇದರಲ್ಲಿ ನಿಮಗೆ ಟಾಪ್ ವೇರಿಯಂಟು, ಬೇಸ್ ವೇರಿಯಂಟ್ ಎಲ್ಲ ಏನು ಸಿಗಲ್ಲ ನಿಮಗೆ. ಕಲರ್ಸ್ ಎಲ್ಲ ಸಿಗುತ್ತೆ, ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ಸೊ ಗಾಡಿ ಮಾತ್ರ ಡ್ಯೂಡ್. ಇಲ್ಲಿ ನೋಡಿ. ಓ, ಈ ಗಾಡಿ ಇಟಾಲಿಯನ್ ಡಿಸೈನ್ ಆಯಿತಾ. ಇವು ಮ್ಯಾನುಫ್ಯಾಕ್ಚರ್ ಅಸೆಂಬಲ್ ಮಾಡೋದು ಮಹಾರಾಷ್ಟ್ರದಿಂದ ಇಲ್ಲಿ ನಿಮಗೆ ಬ್ಯಾಂಗ್ಳೂರಲ್ಲಿ ಮಾತ್ರ, ಇಡೀ ಸೌತ್ ಇಂಡಿಯಾದಲ್ಲೇ ಬ್ಯಾಂಗ್ಳೂರಲ್ಲಿ ಮಾತ್ರ ಒಂದೇ ಒಂದು ಶೋರೂಮ್ ಇರೋದು. ವಾವ್. ಗಾಡಿ ಟಾಪ್ ಸ್ಪೀಡ್ ಇದೆಯಲ್ಲ, ಟಾಪ್ ಸ್ಪೀಡು 100 to 105 ಬರುತ್ತೆ ಟಾಪ್ ಸ್ಪೀಡ್ ಬಂದುಬಿಟ್ಟು. ಹಾಗೆ ಈ ಗಾಡಿ ಮೈಲೇಜ್ ಕಮ್ಮಿ ಇಲ್ಲ ಆಯಿತಾ, ಮೈಲೇಜು 46 kmpl ಇದೆ ಗುರು. ಸಚ್ ಅಮೇಝಿಂಗ್ ಬೈಕ್. ಓ ಮೈ ಗಾಡ್. ಬ್ರೇಕ್ಸ್ ಬ್ರೋ, ಬೆಸ್ಟಿನ ಸೆಗ್ಮೆಂಟ್ ಬ್ರೋ. ಸೀರಿಯಸ್ಲಿ ಈ ಥರ ಗಾಡಿ ಬ್ರೇಕ್ಸು ನಿಮ್ಗೆ ಎಲ್ಲೂ ಸಿಗಲ್ಲ ಆಯಿತಾ. ಈವನ್ ನಾ ಹೇಳಿದ್ನಲ್ಲ, ಝೂಮ್ 160, ಎಂಟರ್ 150, ಅದನ್ನು ನಾವು ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ ಈ ಗಾಡಿನ. ಇದೊಂಥರ ಹೋಲ್ ಡಿಫ್ರೆಂಟ್ ಲೆವೆಲು. ನಾ ಎಂಟರ್ ಕಂಪ್ಯಾಕ್ಟೇಬಲ್ ಗಾಡಿ ಅಂತ ಅಂದ್ಕೊಂಡೆ ಆಯಿತಾ, ಇದು ಅದಕ್ಕಿಂತ ಕಂಪ್ಯಾಕ್ಟೇಬಲ್ ಆಗಿದೆ ಗುರು. ಅಷ್ಟೇನು ಇದಾಗಲ್ಲ, ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಲೋ ಆಗಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ ಟು ಬಿ ಆನೆಸ್ಟು. ವಾವ್. ಸೊ ಕಂಪ್ನಿಯವ್ರು ಏನು ಹೇಳ್ತಿದ್ದಾರೆ ಅಂದರೆ 0 to 25 ನಿಮಗೆ ಲೀನಿಯರ್ ಪವರ್ ಸಿಗುತ್ತೆ. ಆಫ್ಟರ್ 25 kmpl ಇದೆಯಲ್ಲ ನಿಮಗೆ ಇದು ಸಿಗುತ್ತೆ. CVT ಟೆಕ್ನಾಲಜಿ ಇದಾಗುತ್ತೆ, ಆವಾಗ ನಿಮಗೆ ಡಿಫ್ರೆಂಟ್ ಪವರೇ ಸಿಗುತ್ತೆ. ಮಾನ್ಸ್ಟರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಎಸ್ ಇಟ್ ಈಸ್. ಹಾನು ಎಕ್ಸಾಸ್ಟ್ ಮಾತ್ರ, ನೀವು ಎಕ್ಸಾಸ್ಟ್ ಹಾಕೋದು ಬೇಡ ಬರೋ ಈ ಗಾಡಿಗೆ, ಅಷ್ಟು ಒಳ್ಳೆ ಎಕ್ಸಾಸ್ಟ್ ಸೌಂಡ್ ಇದೆ ಮಾತ್ರ. ವಾವ್. ಈ ಕಲರ್ TFT ಸೈಕಾಗಿದೆ ಗುರು. ಟೈಮು, ಫ್ಯೂಯಲ್ ಎಷ್ಟಿದೆ, ಹಾಗೆ ನಿಮ್ಮದು RPM ಎಷ್ಟಿದೆ, ಎಷ್ಟು ಕಿಲೋಮೀಟರ್ ಓಡಿಸಿದ್ರ, ಟ್ರಿಪ್ರಿ, ಬ್ಯಾಟ್ರಿ, ABS ಆನ್ ಇದೆಯಾ ಆಫ್ ಇದೆಯಾ, ಸೊ ಎಲ್ಲ ನೀವು ನೋಡ್ಬೋದು. ಸೊ ನಾನೀಗ ಅಪ್ಪೀಲಲ್ಲಿ ಇದ್ದೀನಿ ಆಯಿತಾ, ಅಪ್ಪೀಲಲ್ಲಿದ್ದೀನಿ. ಸೊ ಇನಿಷಿಯಲ್ ಪಿಕಪ್ ಹೇಗಿತ್ತು ನೋಡೋಣ. ವಾವ್, ಸಕ್ಕತ್ತಾಗಿದೆ ಬ್ರೋ. ಇನಿಷಿಯಲ್ ಪಿಕಪ್ ಮಾತ್ರ ಸೈಕ್ ಅನಿಸ್ತು ಮಾತ್ರ ನನಗೆ. 125cc ಇಷ್ಟೊಂದು ಪವರ್ ಕೊಟ್ಬಿಟ್ಟಿದ್ರು ಗುರು. ಅದು ಲಿಕ್ವಿಡ್ ಕೂಲ್ ಇಂಜಿನ್ 125cc.
ಕ್ರೇಜಿ 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 ಕ್ರೇಜಿ. ಈ ಗಾಡಿ ನಂಗೆ ವಾಪಸ್ ಕೊಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಗುರು. ಅಷ್ಟು ಐ ಥಿಂಕ್ ಫಸ್ಟು ನನಗೆ ಸ್ಕೂಟಿ ಓಡಿಸಿ ನಂಗೆ ಇಷ್ಟೊಂದು ಗಾಡಿ ಮೇಲೆ ಲವ್ ಆಗಿದ್ದು ಅನಿಸುತ್ತೆ. ಲುಕ್ ವೈಸು ಇದೊಂಥರ ಬೈಕ್ ಸೆಗ್ಮೆಂಟಲ್ಲಿ R15 ಹೇಗೋ, ಸ್ಕೂಟಿ ಸೆಗ್ಮೆಂಟಲ್ಲಿ VLF ಮಾಸ್ಟರ್ 135 ಅನಿಸುತ್ತೆ. ಯಾಕಂದರೆ ನೀವು R15 ಏನು ಯಾಕೆ ತಗೊಳ್ತೀರಾ? ಸ್ಪೋರ್ಟಿ ಲುಕ್ಕು, ಸ್ಪೋರ್ಟಿ ಪರ್ಫಾರ್ಮೆನ್ಸು, ಕಂಫರ್ಟ್ ಅಲ್ಲ ಅಂದರೆ ಹಿಂದೆ ಕೂಸ್ಕೊಂಡು ಎಲ್ಲ ಹೋಗೋಕ್ಕಾಗಲ್ಲ. ಇದು ಹಾಗೆ ಆಯಿತಾ, ಹಿಂದೆಲ್ಲ ಕೂರಿಸ್ಕೊಳ್ಬೋದು. ಕಂಪೇರ್ಡ್ ಟು R15 ನೀವು ಯಾರನ್ನು ಕೂಸ್ಕೊಂಡು ಹೋಗ್ಬೋದು. ಅದ್ರ ಬಟ್ಟು ಅಷ್ಟೇನು ಇದಿಲ್ಲ, ಸೀಟು ಅಷ್ಟೇನು ವೈಡ್ ಇಲ್ಲ. ಸೊ ಇನ್ನು ಕೂತ್ಕೊಳ್ಳೋರಿಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಆಯಿತಾ. ಬಟ್ ಗಾಡಿ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ಗುರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. VLF ಕಂಪ್ನಿ ಮಾನ್ಸ್ಟರ್ ಅನಿಸುತ್ತೆ, VLF ಮಾನ್ಸ್ಟರ್ ಏನೋ ಗೊತ್ತಿಲ್ಲ. ಬಟ್ VLF ಮಾನ್ಸ್ಟರ್ ಬೆಸ್ಟ್ ಇನ್ 125 ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ನಾನು 10/10 ಕೊಡ್ತೀನಿ ಬ್ರೋ. ಸೊ ಓನ್ಲಿ ನನ್ನ ಕನ್ಸರ್ನ್ ಏನಂದರೆ ಸೀಟ್ ಆಯಿತಾ. ಸೀಟ್ ಏನಾಗಿದೆ ಅಂದರೆ ಲೆಂತ್ ಕಮ್ಮಿ ಇದೆ. ಈವನ್ ಪಿಲಿಯನ್ ಬಿಟ್ಬಿಡಿ, ಪಿಲಿಯನ್ಗೆ ಕೇರ್ ಮಾಡಲ್ಲ ನಾವು ಸದ್ಯಕ್ಕೆ. ಇದು ಸ್ಪೋರ್ಟ್ಸ್ ಗಾಡಿ, ಲುಕ್ಕು ಇರೋ ಗಾಡಿ. ಸೊ ಮೇನ್ ಏನಂದರೆ ರೈಡರ್ಸ್ ಕೂಡ ಸೀಟ್ ಲೆಂತ್ ಕಮ್ಮಿ ಇದೆ, ಕೂತ್ಕೊಳ್ಳೋಕ್ಕೆ ತುಂಬ ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಸೊ ಇದೇ ಒಂದು ಐ ಥಿಂಕ್ ನನ್ನ ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಯಾಕಂದರೆ ಅದನ್ನು ಬಿಟ್ಬಿಟ್ರೆ ಈ ಗಾಡಿಗೆ 0 ಕಂಪ್ಲೇಂಟ್ಸ್. ಈ ಕಂಪ್ಲೇಂಟ್ಸ್ ಕೂಡ ನೀವು ರಿಸಾಲ್ವ್ ಮಾಡ್ಬೋದು. ಹೇಗಂದರೆ ನೀವು ಆಫ್ಟರ್ ಮಾರ್ಕೆಟು ಗಾಡಿ ಸೀಟ್ ಮಾಡಿಫೈ ಮಾಡ್ಬೋದು. ಈ ಸೊಲ್ಯೂಷನ್ನು 9/10 ಇದ್ದು 10/10 ಕೂಡ ಮಾಡ್ಬೋದು ಈ ಗಾಡಿನ. ಮೈ ಗಾಡ್ ದಿಸ್ ಗಾಡಿ ಕ್ರೇಜಿ ಗಾಡಿ ಗುರು, ಕ್ರೇಜಿ ಗಾಡಿ. ಸೊ ನೀವು 2026ಅಲ್ಲಿ 125 ಸೆಗ್ಮೆಂಟು ಇಲ್ಲ 150 ಸೆಗ್ಮೆಂಟಲ್ಲಿ ಯಾವ ಗಾಡಿ ನಿಮಗೆ ಇಷ್ಟ ಆಯ್ತು ಅಂತ ಕೇಳಿದರೆ ಸ್ಪೆಷಲಿ ನಂಗೆ ಕೇಳಿದರೆ ಕಣ್ಣು ಮುಚ್ಚಿ ಹೇಳ್ತೀನಿ VLF ಮಾನ್ಸ್ಟರ್ 135. ನಾನು ಕನ್ಫ್ಯೂಸ್ ಆಗ್ತೀನಿ 125 135 ಅಂತ. ಸೊ ಗಾಡಿ 135 ಅಂತ ನೇಮ್ ಕೊಟ್ಟಿದ್ದಾರೆ, ಬಟ್ 125cc. ಬಟ್ 135cc ಪ್ರಾಪರ್ ಟಕ್ಕರ್ ಕೊಟ್ಬಿಡುತ್ತೆ ಬ್ರೋ. ವಾವ್, ಬ್ರೇಕ್ಸ್ ಅಲ್ಲ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಬ್ರೋ. ಸೊ ಕೀಸ್ ಎಲ್ಲ ಹೀಗಿದೆ ಆಯ್ತಾ, ಕೀಸ್ ಎಲ್ಲ ಹೀಗೆ ಬರುತ್ತೆ. ನೀವು ಗಾಡಿನ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಗಾಡಿನ ಲಾಕ್ ಮಾಡ್ಬೋದು. ಹಾಗೆ ಆ್ಯಂಟಿ ಥೆಫ್ಟ್ ಆಪ್ಷನ್ ಕೂಡ ಇದೆ. ಸೊ ಫ್ಯೂಚರ್ಸ್ ವೈಸು ಆಗಲಿ, ಪರ್ಫಾರ್ಮೆನ್ಸ್ ವೈಸು ಆಗಲಿ, ಲುಕ್ ವೈಸು ಆಗಲಿ, VLF ಮಾನ್ಸ್ಟರ್ ಏನು ಆ್ಯನಿಮೇಷನ್ ಕೊಟ್ಟಿದ್ದಾರೆ ಗುರು. ವಾವ್, ಸಚ್ ಅಮೇಝಿಂಗ್ ಬೈಕ್. ಈವನ್ ನನಗೆ ಸಿಟ್ಟಿಂಗ್ ಪೋಸ್ಚರ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ. ಈವನ್ ನೀವು 150 ಓಡಿಸಿ ಇಲ್ಲ ಬೇರೆ ಯಾವ್ದಾದ್ರು ಸ್ಕೂಟಿ ಓಡಿಸಿ, ಅದೇನು ಗೊತ್ತಾ, ಕಾಲು ಸ್ವಲ್ಪ ಕೆಳಗಡೆ ಇಡಬೇಕಾಗುತ್ತೆ. ಸೊ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಬಟ್ ಈ ಗಾಡಿಯಲ್ಲಿ ನಿಮ್ಮ ಕಾಲು ಮೇಲ್ಗಡೆ ಇಡ್ಬೋದು, ಆರಾಮ್ಸೆ ಅಪ್ರೈಟ್ ಪೋಸ್ಚರ್ ಇದೆ ಆಯಿತಾ. ಸೊ ನೀವು ಲಾಂಗ್ ರೈಡ್ ಹೋಗ್ತೀರಾ, 200 ಕಿಲೋಮೀಟರ್, ನೋ ಇಶ್ಯೂ. ಯಾಕಂದರೆ ಇದ್ರಲ್ಲಿ ಕೊಡ್ತಾ ಇರೋದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆ್ಯಂಡ್ ಕಂಫರ್ಟು ಚೆನ್ನಾಗಿದೆ. ಸ್ಪೆಷಲಿ ಫುಡ್ ಇಡೋ ಸ್ಪೇಸ್ ಇದೆಯಲ್ಲ, ಸೈಕಾಗಿದೆ. ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಿಮ್ಗೆ ಸಿಟ್ಟಿಂಗ್ ಪೋಸ್ಟರ್ ಕೂಡ ಹಾಗೆ ಅಷ್ಟೇನು ನಿಮಗೆ ಬೆಂಡ್ ಆಗಬೇಕು, ರಿಲ್ಯಾಕ್ಸ್ಡ್ ಆಗಿದೆ, ಕಂಪ್ಯಾಕ್ಟ್ ಆಗಿದೆ. ಸೊ ನೀವು ಬ್ಯಾಂಗ್ಳೂರ್ ಟ್ರಾಫಿಕೆಲ್ಲ ಓಡಿಸ್ಬೇಕು, ಮ್ಯಾನೋವರ್ ಮಾಡಬೇಕು, ಲೆಫ್ಟ್ ರೈಟೆಲ್ಲ ಓಡಿಸ್ಬೇಕಂದ್ರೆ ಮಾನ್ಸ್ಟರ್ 135ನೇ ಬೆಸ್ಟ್ ಗಾಡಿ ಗುರು. ಸಸ್ಪೆನ್ಷನ್ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಸಸ್ಪೆನ್ಷನ್ ನಂಗೆ ಇಷ್ಟ ಆಯಿತು. ಈವನ್ ಡಿಪೆಂಡ್ ಆನ್ ಯೂಸರ್ ಟು ಯೂಸರ್. ನನಗೆ ಆ್ಯಕ್ಚುಲಿ ಸಸ್ಪೆನ್ಷನ್ ಇಷ್ಟ ಆಯಿತು, ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಔಟ್ ಆಫ್ ದಿ 10/10 ಅಲ್ಲ, ಔಟ್ ಆಫ್ ದಿ ಇದಂತ ಹೇಳೋದು, ಔಟ್ ಆಫ್ ದಿ ನಂಬರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನಂಗೆ ಮೇಯ್ನ್ ಗಾಡಿ ಏನು ಗೊತ್ತಾ, ಏನು ಪವರ್ ಕೊಡಲಿ, ಏನು ಬೇಕಾದರೂ ಕೊಡಲಿ, ಬಟ್ ನನಗೆ ಮೇಯ್ನ್ ಸೇಫ್ಟಿ ಬೇಕು. ಡ್ಯುಯಲ್ ಚಾನಲ್ ABS ಇರಬೇಕು. ಆ ಡ್ಯುಯಲ್ ಚಾನಲ್ ABS ಪ್ರಾಪರಾಗಿ ವರ್ಕ್ ಮಾಡಬೇಕಾಯ್ತಾ. ಸೊ ಇದು ಪ್ರಾಪರಾಗಿ ವರ್ಕ್ ಆಗ್ತಿದೆ ಗುರು. ಸೇಫ್ಟಿ ವೈಸು, ಕಂಟ್ರೋಲ್ ವೈಸು ತುಂಬಾ ಚೆನ್ನಾಗಿದೆ. ಹಾಗೆ ಟರ್ನಿಂಗ್ ರೇಡಿಯಸ್ ಕೂಡ ಸೈಕಾಗಿದೆ. ನೀವು ಆರಾಮ್ಸೆ ಟ್ರಾಫಿಕಲ್ಲೆಲ್ಲ ಓಡಿಸ್ಬೋದು. ಟ್ರಾಫಿಕ್ಕಿಗೆ ಬ್ಯಾಂಗ್ಳೂರ್ ಟ್ರಾಫಿಕ್ಕೆಲ್ಲ ಇದೆಲ್ಲ ಹೇಳಿ ಮಾಡಿಸಿದ ಗಾಡಿ ಗುರು. ಹೇಳಿ ಮಾಡಿಸಿದ ಗಾಡಿ. ಸೊ ನನಗೆ VLF ಮಾನ್ಸ್ಟರ್ ತುಂಬಾ ಇಷ್ಟ ಆಯಿತು. ಟು ಬಿ ಆನೆಸ್ಟ್ ಗಾಡಿ ತುಂಬಾ ಇಷ್ಟ ಆಯಿತು. ಸೊ VLF ಮಾನ್ಸ್ಟರಲ್ಲಿ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ.
ಈ 125cc ಏನೆಲ್ಲ ಕೊಡಬೇಕು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ VLF ಮಾಬ್ಸ್ಟರ್ ಅವರು. ಕ್ರೇಜಿ ಲುಕಿಂಗ್ ಗಾಡಿ. ಸೊ ನಮಗೆ ಗಾಡಿ ಓವರಾಲ್ ತುಂಬಾ ಇಷ್ಟ ಆಯಿತು. ಫೀಚರ್ಸ್ ವೈಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಟೆಕ್ಕು ಏನಿದೆ ಎಲ್ಲ ಗಾಡಿಗೆ ಕೊಟ್ಬಿಟ್ಟಿದ್ದಾರೆ. ನಂಗೆ ಗಾಡಿ ಮಾತ್ರ 10/10 ಕೊಟ್ಬಿಡ್ತೀನಿ. ಸೊ ನಾನು ಏನು ಪೇಯ್ಡ್ ಪ್ರಮೋಷನ್ ಏನು ಮಾಡ್ತಾ ಇಲ್ಲ, ಜೆನ್ಯೂನ್ ಆಗಿ ನಾನು ಹೇಳ್ತಾ ಇದ್ದೀನಿ. VLF ಮಾಬ್ಸ್ಟರ್ ತುಂಬಾ ಚೆನ್ನಾಗಿದೆ. VLF ಮಾಬ್ಸ್ಟರ್ 135 ನಿಮ್ಗೆ ಹೇಗೆ ಅನಿಸ್ತು? ಸೊ ಏನು ಬೆಟರ್ ಇರ್ಬೋದು, ಏನೆಲ್ಲ ನಿಮಗೆ ಅನಿಸ್ತು? ಹಾಗೆ ನಿಮಗೆ ಈ ಗಾಡಿ VLF ಮಾಬ್ಸ್ಟರ್ 135ನ ಯಾರೆಲ್ಲ ಬೈ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮಗೆ ಈ ಥರ ವೀಡಿಯೋ ಇಷ್ಟ ಆಯಿತು, ಇಲ್ಲ ಬೇರೆ ಯಾವುದಾದ್ರು ಗಾಡಿನ ಟೆಸ್ಟ್ ಡ್ರೈವ್ ಮಾಡಬೇಕು, ಇಲ್ಲ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಗಾಡಿನ ಪಕ್ಕ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಹಾಗೆ ನನ್ನ ಹಾನೆಸ್ಟ್ ಒಪಿನಿಯನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ 2026ಅಲ್ಲಿ ಯಾರೆಲ್ಲ ಬೈ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹ್ಯಾವ್ ಎ ಸೇಫ್ ರೈಡ್. ಟಾಟಾ, ಬೈ ಬಾಯ್, ಸೈನಿಂಗ್ ಆಫ್.